ರಾಜ್ಯದಲ್ಲಿ ಈಗಾಗಲೇ ಉತ್ತಮ ಮಳೆಯಾಗುತ್ತಿದೆ. ಅದರಲ್ಲೂ ಬರದ ನಾಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆ ರಾಯನ ರುದ್ರ ನರ್ತನ ಜೋರಾಗಿದೆ. ಗುರುವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ದ್ರಾಕ್ಷಿ, ದಾಳಿಂಬೆ, ಸೇವಂತಿಗೆ, ರೋಸ್, ಟೊಮ್ಯಾಟೊ ಬೆಳೆಯುತ್ತಿದ್ದ ಇನ್ನಿತರೆ ತೋಟಗಳಿಗೆ ನೀರು ನುಗ್ಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ಬೆಳೆ ನೀರು ಪಾಲಾಗಿ ರೈತನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ನಮ್ಮ ಹೆಸರು ಚಂದ್ರಶೇಖರ್ ರೆಡ್ಡಿ ಅಂತ, ಅರೂರು ಗ್ರಾಮ ನಿವಾಸಿ ನಾನು. ನಿನ್ನೆ ನೈಟು ವಿಪರೀತ ಮಳೆ ಬಿದ್ದು ಸ್ವಲ್ಪ ಬೆಳೆಗಳಿಗೆ ಪ್ರತಿಯೊಂದು ಫುಲ್ ಹಾನಿ. ನೈಟೆಲ್ಲ ಬಿದ್ದಿದೆ ಮಳೆ. ಈ ಹೂಗಳು ಫುಲ್ಲು ಡ್ಯಾಮೇಜ್ ಬರ್ತಾ ಇದ್ದಾವೆ. ಬಟ್ ಟೊಮಾಟೋದಲ್ಲಿ ಫುಲ್ಲು ನೀರು ನಿಂತ್ಬಿಟ್ಟಿದೆ. ನೋಡ್ರಿ ಇಲ್ಲೇ ನಾವು ಬೆಳಗ್ಗೆ ಎಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ನೀರೆಲ್ಲ ಕೂಲಿಯವ್ರು ನಿಂತ್ಕೊಂಡು ಎಲ್ಲ ಇದು ಮಾಡಿ ಕ್ಲಿಯರ್ ಮಾಡಿದ್ದೀವಿ. ಇವತ್ತೇನಾದರೂ ಹಂಗೆ ಬಿದ್ದಿದ್ರೆ ಫುಲ್ ಇದ್ದಿದ್ದು ಫುಲ್ ತೊಂದರೆ ಆಗ್ತಾಯಿತ್ತು, ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ಮಾತ್ರ ನೈಟ್ ಫುಲ್ ಮಳೆ ಬಿದ್ದಿದೆ. ಯಾವತ್ತೂ ನೋಡಲಿಲ್ಲ ಅಷ್ಟು ಮಳೆ ಬಿದ್ದಿದೆ ನೈಟೆಲ್ಲ. ಇವತ್ತೇನಾದ್ರು ಮಳೆ ಆ ಥರ ಬಿದ್ದರೆ ಏನಾಗಿದೆ ಸರ್? ಇವತ್ತೇನಾದರೂ ಆ ಥರ ಮಳೆ ಬಿದ್ದರೆ ಇನ್ನು ನಾವು ಇವತ್ತು ಮಾಡಿರೋದೆಲ್ಲ ಪ್ರಯೋಜನ ಇಲ್ಲ. ತಿರುಗಿ ನಾಳೆ ಇನ್ನು ಇದೋಗೈತಿ ಇನ್ನೇನೋ ಒಂದು ಮಾಡಲೇಬೇಕು. ಏನೇನು ಬೆಳೆ ಹಾಕಿ ಸರ್? ನಾವು ಇಲ್ಲಿ ಇವಾಗ ಟೊಮಾಟೊ ಸ್ವಲ್ಪ ಹಾಕಿದ್ದೀವಿ, ಚಾಮಂತಿ ಹಾಕಿದ್ದೀವಿ, ರೋಸು ಇದೆ, ಇಷ್ಟು ಹಾಕಿದ್ದೀವಿ ಸರ್ ನಾವು. ಇನ್ನು ಗುರುವಾರ ರಾತ್ರಿ ಸುರಿದ ಧಾರಾಕಾರ ಮಳೆ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಒಂದೇ ದಿನ 54 ಮಿಲಿಮೀಟರ್ ಮಳೆಯಾಗಿದ್ದು ಖುಷಿಯ ವಿಚಾರವಾದರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಬೆಳೆಗಳು ಮಳೆಯಿಂದ ಯಾವುದೇ ಹಾನಿಯಾಗಿಲ್ಲ. ಆದರೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ತೋಟಗಾರಿಕಾ ಬೆಳೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲದೆ ಈ ಮಳೆ ಇನ್ನೂ 1 ವಾರ ಇದ್ದು ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ವಾರ್ಷಿಕ ಮಳೆ ಬಂದು 851 ಮಿಲಿಮೀಟ್ರು. ಈಗಾಗಲೇ ನಮಗೆ ಸೆಪ್ಟೆಂಬರ್ 19ನೇ ತಾರೀಕಿಗೆ 811 ಮಿಲಿಮೀಟ್ರ್ ಆಗಿದೆ. ಇನ್ನು ಸೆಪ್ಟೆಂಬರ್ ಮಾಹೆಗೆ ಬಂದರೆ ನಮಗೆ ಸರಾಸರಿ 110 ಮಿಲಿಮೀಟ್ರ್ ಮಳೆ ಆಗಬೇಕಿತ್ತು. ಈಗಾಗಲೇ ನಮಗೆ 19ನೇ ತಾರೀಕಿಗೆ 110 ಮಿಲಿಮೀಟ್ರು ಮಳೆ ಆಗಿದೆ. ಇನ್ನು ನಿನ್ನೆ ಮಳೆಗೆ ಬರೋದಾದರೆ ನಿನ್ನೆ ನಮಗೆ ಕಸಬಾ ಹೋಬಳಿನಲ್ಲಿ ಸುಮಾರು 51 ಮಿಲಿಮೀಟ್ರು, ಮಂಡಿಕಲ್ ಹೋಬಳಿನಲ್ಲಿ 55 ಮಿಲಿಮೀಟ್ರು, ನಂದಿ ಹೋಬಳಿನಲ್ಲಿ 41.2 ಮಿಲಿಮೀಟ್ರು ಉತ್ತಮವಾದ ಮಳೆಯಾಗಿದೆ. ಇನ್ನು ಪ್ರಮುಖವಾದ ಬೆಳೆಗಳ ಪರಿಸ್ಥಿತಿ ಬಂದಂಗೆ ರಾಗಿ, ತೊಗರಿ, ನೆಲಗಡಲೆ ಮತ್ತು ಮುಸ್ಕಿನ ಜೋಳ ಮತ್ತು ಪಾಪ್ಕಾರ್ನು ಎಲ್ಲ ಉತ್ತಮವಾದ ಹಂತದಲ್ಲಿದ್ದಾವೆ, ಎಲ್ಲ ಬೆಳವಣಿಗೆ ಹಂತದಲ್ಲಿದ್ದಾವೆ. ಈ ಒಂದು ಮಳೆ ಬಂದಿರೋದ್ರಿಂದ ಸ್ವಲ್ಪ ತಗ್ಗು ಪ್ರದೇಶದಲ್ಲಿರತಕ್ಕಂಥ ತಾಕುಗಳಲ್ಲಿ ಸ್ವಲ್ಪ ಹೆಚ್ಚುವರಿ ನೀರು ನಿಲ್ಲುವ ಸಂಭವ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ತಮ್ಮ ತಾಕುಗಳಲ್ಲೇನಾದರೂ ಹೆಚ್ಚುವರಿ ನೀರು ನಿಂತಿದ್ದರೆ ತಮ್ಮ ಬದುಗಳನ್ನು ಒಡೆದು ಹೆಚ್ಚಿನ ನೀರನ್ನು ಹೊರಗಡೆ ಬಿಟ್ಟಾಗ ನಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಬಹುದು. ಇನ್ನು ಮುಂದೆ ಇನ್ನೂ 1 ವಾರ ಮಳೆ ಹೆಚ್ಚಾಗುವ ಸಂಭವ ಇದ್ದು ಎಲ್ಲ ರೈತರು ಸಹ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ನಮ್ಮ ತಾಕುಗಳಿಗೆ ಒಂದು ಬಾರಿ ಭೇಟಿ ನೀಡಿ ಬೆಳೆಯನ್ನು ಪರಿಶೀಲಿಸಿ ಏನಾದರೂ ಹೆಚ್ಚುವರಿ ನೀರನ್ನು ನಿಂತಿದ್ದರೆ ಅದು ಬದುಗಳನ್ನು ಒಡೆದು ನಿಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಬೇಕೆಂದು ನಮ್ಮಲ್ಲಿ ಕೇಳ್ಕೊತೀನಿ. ನಮಸ್ತೆ ಸರ್. ಈಗ ಎಲ್ಲಾದರೂ ಬೆಳೆ ಹಾನಿಗಳಾಗಿರ್ಬೋದು? ಈಗಾಗಲೇ ನಾನು ಎಲ್ಲ ಹೋಬಳಿ ಹಂತದ ಅಧಿಕಾರಿಗಳು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಕಡೆಯಿಂದ ವರದಿ ತಗೊಂಡೆ. ಎಲ್ಲೂ ಆ ರೀತಿ ಮಳೆ ನಮ್ಮ ಬೆಳೆಗಳು, ಕೃಷಿ ಬೆಳೆಗಳು ಯಾವುದೂ ಹಾನಿಯಾಗಿಲ್ಲ ಅಂತ ವರದಿ ತೊಗೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಹಾನಿಯಾಗಿದೆ ತಮಗೆ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಒಂದೇ ದಿನ 54 ಮಿಲಿಮೀಟರ್ ಮಳೆಯಾಗಿ ಕೆರೆ ಕುಂಟೆಗಳು ತುಂಬಿ ಕೋಡಿ ಹರಿದಿವೆ. ಇದರಿಂದ ತಗ್ಗು ಪ್ರದೇಶಗಳಲ್ಲಿರುವ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಇನ್ನೂ 1 ವಾರ ಮಳೆ ಇದ್ದು ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸಿದರೆ ಉತ್ತಮ ಎಂದು ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.